राज्य भौमवासरिक राज्यं शुभनक्षत्र योगयो शुभकरणा देवगुणं देविष्ठाय शुभपुण्यतिथौ अस्माकं ಅಂತ ಹೇಳ್ಕೊಳ್ಳಿ ಗೋತ್ರ ಭಾರದ್ವಾಜ ಗೋತ್ರೋದ್ಭವಸ್ಯ ಹೆಸರು ಪ್ರಹ್ಲಾದ ನಾಮಧೇಯಸ್ಯ ನಕ್ಷತ್ರ ರಾಶಿ ವಿಶಾಖ ನಕ್ಷತ್ರೆ ವೃಶ್ಚಿಕ ರಾಶೋ ಜಾತಸ್ಯ ಧರ್ಮಕಾಂತಾಯಾಃ ಅಂಜನಾದೇವಿ ನಾಮ್ನ್ಯಾಃ ಉಭಾ ನಕ್ಷತ್ರೆ ಸಿಂಹರಾಶೋ ಜಾತಾಯಾಃ ನಯೋಃ ದಂಪತ್ಯೋಃ ಮಕ್ಕಳು ದೊಡ್ಡೋಳು ನೀವು ಸ್ವಾತಿ ದೊಡ್ಡೋಳು ಸ್ವಾತಿ ನಕ್ಷತ್ರೆ ಜಮದಗ್ನಿ ಗೋತ್ರೋದ್ಭವಸ್ಯ ನಕ್ಷತ್ರ ರಾಶಿ ಪುನರ್ವಸು ನಕ್ಷತ್ರೆ ಮೇಷರಾಶಿ मध्वाचार्य करार्चित राम विठ्ठल पूजा तथा गुरुणां भिक्षा ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬಂತೆ ಭಗವಂತನ ವಸ್ತುಗಳೆಲ್ಲವನ್ನು ಕೂಡ ಭಗವಂತನಿಗೆ ಭಕ್ತಿಯಿಂದಾಗಿ ಸಮರ್ಪಣೆಯನ್ನು ಮಾಡುವಂಥದ್ದು. ಅಂದ್ರೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಭಕ್ತಿ ಅನ್ನೋದು ಮುಖ್ಯ. ಕೃಷ್ಣನ ತುಲಾಭಾರ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ರುಕ್ಮಿಣಿ ಸತ್ಯಭಾಮ ಅಂದ್ರೆ ರುಕ್ಮಿಣಿ ತಾನೇನು ಮಾಡ್ತಾಳೆ, ರಾಜನ ಮಗಳು, ರುಕ್ಮಾಂಗದನ ಮಗಳು, ಅವಳು ರಾಣಿ. ಹಾಗಾಗಿ ತುಲಾಭಾರಕ್ಕೆ ಆ ಇಡೀ ರಾಜ್ಯದಲ್ಲಿ ಎಷ್ಟೆಲ್ಲ ಸಂಪತ್ತಿತ್ತಲ್ಲ, ವಜ್ರ ವೈಡೂರ್ಯ ಎಲ್ಲವನ್ನು ಕೂಡ ಒಂದು ತಕ್ಕಡಿಯಲ್ಲಿ ಇರ್ತಾರೆ. ಒಂದು ಕಡೆ ಕೃಷ್ಣ ಎಷ್ಟು ವಜ್ರ ವೈಡೂರ್ಯ ಇಟ್ಟರೂ ಕೂಡ ಸಾಲಲ್ಲ, ಅವಳು ಮೈ ಮೇಲಿರೋ ಆಭರಣವನ್ನು ಕೂಡ ಇಡ್ತಾರೆ, ಆದ್ರೂ ಕೂಡ ಭಗವಂತ ತೂಗಲ್ಲ. ಆಮೇಲೆ ಸತ್ಯಭಾಮೆ ಒಂದೇ ಒಂದು ಭಕ್ತಿಯಿಂದ ತುಳಸಿದಳನ್ನು ಇಡ್ತಾರೆ, ಆಗ ತೂಗ್ತಾನೆ. ಅಂದ್ರೆ ಇದರಿಂದ ಏನ್ ತಿಳಿತದೆ ಅಂತಂದ್ರೆ ನಾವು ಭಗವಂತನಿಗೆ ಏನೇ ಸಮರ್ಪಣೆಯನ್ನು ಮಾಡಿ ಭಕ್ತಿ ಅನ್ನೋದು ಮುಖ್ಯ. ಹಾಗಾಗಿ ಭಕ್ತ್ಯ ಪುಷ್ಯತಿ ಕೇಶವ ಎಂಬಂತೆ ಆ ಭಗವಂತ, ಅದು ಕೂಡ ಮಧ್ವಾಚಾರ್ಯರು ಸಾಕ್ಷಾತ್ ವಾಯುದೇವರೇ ತಮ್ಮ ಕೈಯಾರೆ ಪೂಜೆ ಮಾಡಿದಂತಹ ರಾಮ ವಿಠ್ಠಲ ದೇವರು, ಅದೇ ರೀತಿಯಾಗಿ ವಿಜಯಧ್ವಜ ತೀರ್ಥರು ಅವರು ಪೂಜೆ ಮಾಡಿದಂತಹ ಇಡೀ ವಿಜಯಧ್ವಜ ತೀರ್ಥರ ಪರಂಪರೆಯಲ್ಲಿ ಬಂದಂತಹ ಹಯಗ್ರೀವ ದೇವರು, ರಾಮದೇವರು, ವಿಠ್ಠಲ ದೇವರು, ಎಷ್ಟೆಲ್ಲಾ ಯತಿಗಳು 49 ಯತಿಗಳು ಅದನ್ನು ಪೂಜೆ ಮಾಡಿದ್ದಾರೆ. ಹೇಳಿದ್ವಿ ನಾವು ಅವ್ರನ್ನೆಲ್ಲ ನೋಡಿದ್ದೇವೆ ಅಂತಂದ್ರೆ ವಿಶ್ವೇಶ ತೀರ್ಥರಲ್ಲೇ, ಅದು ಕೂಡ ಯತಿಕುಲ ಚಕ್ರವರ್ತಿಗಳಾಗಿ ತಾವು ಮೆರೆದಿದ್ದಾರೆ. ಯಾವ ಕ್ಷೇತ್ರವನ್ನು ಕೂಡ ಬಿಟ್ಟಿಲ್ಲ. ಆಸ್ಪತ್ರೆಯನ್ನಾಗಿ ಸಮಾಜ ಸೇವೆಯಲ್ಲಿ ಆಸ್ಪತ್ರೆ 7-8 ಆಸ್ಪತ್ರೆಗಳನ್ನು ಕಟ್ಟಿಸಿದ್ದಾರೆ, ಸೇವಾಶ್ರಮ ಅಂತೇಳಿ. ಅದೇ ರೀತಿಯಾಗಿ ಈ ರಾಜಕಾರಣಿಗಳಿಗೆ ಹಿತೋಪದೇಶವನ್ನು ಕೊಡೋದು ಆಗಿನ ಯತಿಗಳ ಕರ್ತವ್ಯ, ಅದನ್ನು ಕೂಡ ನಮ್ಮ ಯತಿಕುಲ ಚಕ್ರವರ್ತಿಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ ಹಾಸ್ಟೆಲ್ ಮತ್ತು ವಿದ್ಯಾ ಕೇಂದ್ರ, ವಿದ್ಯಾಪೀಠ ಅಂದ್ರೆ ಈಗಿನ ಕಾಲದಲ್ಲಿ ಸಂಸ್ಕೃತ ಉಳಿಲಿಕ್ಕೆ ಎಷ್ಟೋ ಜನರು ಕೂಡ ಹೇಳ್ತಾರೆ. ಈಗಿನ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲೂ ಕೂಡ ಮೇನ್ ಪ್ರೊಫೆಸರ್ ಆದವರು ನಮ್ಮ ವಿದ್ಯಾಪೀಠದಲ್ಲಿ ಓದಿ 12 ವರ್ಷ ಅಧ್ಯಯನ ಮಾಡಿ ಇವಾಗ ಅವರು ಆ ಎತ್ತರದ ಸ್ಥಾನದಲ್ಲಿ ಹೋಗಿದ್ದಾರೆ. ಹಾಗಾಗಿ ವರಕೇಡಿ ಆಚಾರ್ಯ, ಶ್ರೀನಿವಾಸ ವರಕೇಡಿ ಆಚಾರ್ಯ, ಈ ರೀತಿಯಾಗಿ ಅನೇಕ ಜನ ಸಂಸ್ಕೃತ ಯೂನಿವರ್ಸಿಟಿಗಳಲ್ಲಿ, ಎಲ್ಲಾ ಯೂನಿವರ್ಸಿಟಿಗಳಲ್ಲೂ ಕೂಡ ನೋಡಿದ್ರೆ ಯಾರು ಸಂಸ್ಕೃತ ಪಾಠ ಮಾಡೋರು ಅಂತಂದ್ರೆ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದವರು ಎನ್ನುವಂತೆ ಎಲ್ಲರೂ ಕೂಡ ಈ ರೀತಿಯಾಗಿ ತಾವು ವಿಶ್ವೇಶ ತೀರ್ಥರು ಮಕ್ಕಳಂತೆ ವಿದ್ಯಾರ್ಥಿಗಳನ್ನ ಬೆಳೆಸಿ ಎಲ್ಲಾ ಸಂಸ್ಕೃತದ ಉಳಿವಿಗಾಗಿ, ಮಧ್ವಾಚಾರ್ಯ ರಚನೆ ಮಾಡಿದಂತಹ ಗ್ರಂಥದ ಉಳಿವಿಗಾಗಿ ತಾವು ಇಷ್ಟೆಲ್ಲವನ್ನು ಕೂಡ ವಿಶ್ವೇಶ ತೀರ್ಥರು ಮಾಡಿದ್ದಾರೆ. ಅವರ ಕರಕಮಲ ಸಂಜಾತರಂತಹ ವಿಶ್ವಪ್ರಸನ್ನ ತೀರ್ಥರು, ನಾವು ಅವರ ಬಗ್ಗೆಯೂ ಕೂಡ ಹೇಳಲಿಕ್ಕಿಲ್ಲ. ರಾಮ ಮಂದಿರ ನಿರ್ಮಾಣ ಆಗ್ಲಿಕ್ಕೆ ವಿಶ್ವೇಶ ತೀರ್ಥರು ತಾವು ಸತತವಾಗಿ ಎಷ್ಟೋ ಅನೇಕ ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಅಲ್ಲಿ ರಾಮಲಲ್ಲನ ತೀರ್ಮಾನವನ್ನು ಕೊಡಿಸಿ ನಂತರದಲ್ಲಿ ಅದರ ವ್ಯವಸ್ಥೆಯನ್ನ ಇವರಿಗೆ, ಇಡೀ ಜವಾಬ್ದಾರಿಯನ್ನು ಇವರಿಗೆ ನೀಡಿದ್ದಾರೆ. ಇವರು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ದಾರೆ, ನೀವು ಕೂಡ ಕಂಡಿದ್ದೀರಿ. ಹಾಗಾಗಿ ರಾಮ ಅಂದ್ರೆ ಇಡೀ ನಮಗೆ ಧರ್ಮದಲ್ಲಿ ಹಿಂದೂ ಧರ್ಮ ಅಂತಂದ್ರೆ ಮೊದಲು ಕಾಣುವನೇ ರಾಮ. ಅಂತಹ ರಾಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಗುರುಗಳು ಪ್ರತಿನಿತ್ಯದಲ್ಲೂ ಕೂಡ ತಾವು ಗೋಸೇವೆಯಲ್ಲಿ ನಾವೆಲ್ಲರೂ ಕೂಡ ಕೇಳಿರ್ತೇವೆ. ಗೋಸೇವೆ, ಗುರುಗಳು ವಿಶ್ವಪ್ರಸನ್ನ ತೀರ್ಥರು ಗೋಸೇವೆ. ಗೋ ಅಂತಂದ್ರೆ ವೇದಕ್ಕೂ ಗೋ ಅಂತ ಹೆಸರು. ಗೋ ಅಂತಂದ್ರೆ ಹಸುವಿಗೂ ಕೂಡ ಗೋ ಅಂತ ಹೆಸರು, ಬ್ರಾಹ್ಮಣರಿಗೂ ಕೂಡ ಗೋ ಅಂತ ಹೆಸರು. ಗೋವಿಗೆ ಅನೇಕ ಅರ್ಥ ಇದೆ. ಹಾಗಾಗಿ ಗುರುಗಳು ಗೋಸೇವೆ ನೀಲಾವರದಲ್ಲಿ
3-4 ಸಾವಿರದಷ್ಟು ಹಸುಗಳು ಇವೆ. ಅಂದ್ರೆ ರಸ್ತೆಯಲ್ಲಿ ಹೋಗುವಾಗ ಯಾವುದೋ ಒಂದು ಅನಾಥವಾಗಿ ಗೋ ಬಿದ್ದಿದೆ ಅಂತಂದ್ರೆ, ಅದಕ್ಕೇನೋ ಅನಾರೋಗ್ಯ ಆಗಿದೆ ಅಂತಂದ್ರೆ ಅದನ್ನ ನೀಲಾವರಕ್ಕೆ ತಲುಪಿಸೋ ತರ ಒಂದು ಗಾಡಿ ವ್ಯವಸ್ಥೆಯನ್ನ ಮಾಡಿ ನೀಲಾವರಕ್ಕೆ ಶುಶ್ರೂಷೆಯನ್ನ ಕೊಟ್ಟು ಅನೇಕ ನಾವು ನೋಡಿದ್ದೇವೆ. ಒಂದು ಪಕ್ಷಿಯನ್ನು ಕೂಡ ಅವರು ಪಕ್ಷಿಗೆ ಏನೋ ಗಾಯ ಆಗಿತ್ತು, ಅದನ್ನು ಕೂಡ ತಾವು ಅದಕ್ಕೆಲ್ಲ ಇದನ್ನ ಮಾಡಿ ಶುಶ್ರೂಷೆಯನ್ನ ಮಾಡಿ, ಹಾಗಾಗಿ ಗೋಸೇವೆಯಲ್ಲಿ 2-3 ಸಾವಿರ ಹಸುಗಳನ್ನ ತಾವು ಇದನ್ನ ಮಾಡಿದ್ದಾರೆ, ರಕ್ಷಣೆಯನ್ನ ಮಾಡಿದ್ದಾರೆ. ಅದು ಕೂಡ ಎಲ್ಲ ಹಸುಗಳು ಕೂಡ ಹಾಲನ್ನು ಕೊಡುವಂತದ್ದಲ್ಲ. ನೋಡಿದ್ರೆ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ಎಷ್ಟು ಅಂದ್ರೆ, ತಿಂಗಳಿಗೆ ಅಲ್ಲಿ 30 ಲಕ್ಷ ಖರ್ಚಿದೆ ಗುರುಗಳಿಗೆ. ಗುರುಗಳು ಏನೆಲ್ಲ ಸಂಪಾದನೆಯನ್ನು ಮಾಡ್ತಾರೆ ಆ ನೀಲಾವರಕ್ಕೂ ಕೊಡ್ತಾರೆ. ಅದೇ ರೀತಿಯಾಗಿ ವಿದ್ಯಾಪೀಠದಲ್ಲಿ 60 ಜನ ಅಧ್ಯಾಪಕರು, ಅದೇ ರೀತಿಯಾಗಿ ಸಂಶೋಧನಾ ಮಂದಿರದಲ್ಲಿ 30 ಜನ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು 400 ಜನ. ನಮ್ಮ ವಿದ್ಯಾಪೀಠ 5-6 ಕಡೆ 7 ಕಡೆ ವಿದ್ಯಾಪೀಠ ಇದೆ. ಒಂದು ಬೆಂಗಳೂರು, ಆಮೇಲೆ ಹೈದರಾಬಾದ್, ಚೆನ್ನೈ, ಡೆಲ್ಲಿ, ಅದೇ ರೀತಿಯಾಗಿ ಅನೇಕ ಕಡೆ ವಿದ್ವಾಂಸರನ್ನ ಎಲ್ಲೆಲ್ಲಿ ಡಿಸ್ಟಿಕ್ ಅಲ್ಲಿ ಕಳಿಸಿರ್ತಾರೋ ಗುರುಗಳು, ಆ ಡಿಸ್ಟಿಕ್ ಅವರು ಅಲ್ಲೇ ಇದ್ದುಕೊಂಡು ನಾನು ವಿದ್ಯಾಪೀಠದಲ್ಲಿ ನಿಮ್ಮನ್ನ ಸಾಕಿದ್ದೆ ಯಾವುದಕ್ಕೋಸ್ಕರ ಅಂತಂದ್ರೆ ಧರ್ಮ ಪ್ರಚಾರಕ್ಕೋಸ್ಕರ. ಹೀಗಂತೇಳಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೀವೇ ಸಂಗ್ರಹಣೆಯನ್ನ ಮಾಡಿ ಧರ್ಮ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಗುರುಗಳು ಅನೇಕ ವಿದ್ವಾಂಸರನ್ನ ತಾವು ಲೋಕಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹೀಗಾಗಿ ಗುರುಗಳು ಬರ್ತಾ ಇದ್ದಾರೆ. ಗುರುಗಳಿಗೆ ಒಳ್ಳೆಯ ಸತ್ಕಾರವನ್ನ ಮಾಡಿ ಏನಂತಂದ್ರೆ ಒಂದು ಮಾತಿದೆ, ಅಂದ್ರೆ ಯತಿಗಳಿಗೆ ಭಿಕ್ಷೆಯನ್ನ ಮಾಡಿಸೋದ್ರಿಂದಾಗಿ ಎಷ್ಟು ಫಲ ಅಂತೇಳಿ ಯತಿಯ ಇದರಲ್ಲಿ ಪರಂಪರೆಯಲ್ಲಿ ತಾವು ತಿಳಿಸ್ತಾರೆ. ಏನಂತಂದ್ರೆ ಬ್ರಹ್ಮಚಾರಿ ಸಹಸ್ರಾಯಣ ವಾನಪ್ರಸ್ಥ ತಥೈವಚ, ಅಂದ್ರೆ ಬ್ರಹ್ಮಚಾರಿಗೆ ಊಟವನ್ನ ಮಾಡೋದ್ರಿಂದಾಗಿ 100,000 ಪಟ್ಟು ಪುಣ್ಯ. ಯತಿರೇಕೋ ವಿಶಿಷ್ಟತೆ, ಯತಿಗಳಿಗೆ ಮಾಡಿಸುವಾಗ ಅಂದ್ರೆ ಲೆಕ್ಕ ಏಕ ಅಂತೇಳಿ ಒಂದು ಸಂಖ್ಯೆಯಲ್ಲೇ ಕೊನೆ ಒಂದು ಸಂಖ್ಯೆ, ಅದು ಅಷ್ಟು ಪುಣ್ಯ ಅನ್ನೋದು ಬರ್ತದೆ. ಅದೇ ರೀತಿಯಾಗಿ ಯತಿರ್ಯಸ್ಯ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ, ಅಂದ್ರೆ ಯಾರ ಮನೆಯಲ್ಲಿ ಯತಿಗಳು ಊಟವನ್ನ ಮಾಡ್ತಾರೋ, ಯತಿರ್ಯಸ್ಯ ಗೃಹೇ ಭುಂಕ್ತೆ, ಅಲ್ಲಿ ಜಗತ್ರಯಂ ಅಂದ್ರೆ 3 ಲೋಕಕ್ಕೆ ಅವರು ಅನ್ನ ಸಂತರ್ಪಣೆಯನ್ನು ಮಾಡಿದಂತಹ ಫಲ ಅನ್ನೋದು ಬರ್ತದೆ. ಹಾಗಾಗಿ ಗುರುಗಳು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ರಾಮ ವಿಠಲನ ಪೂಜೆ ಅನ್ನೋದಾಗ್ತದೆ. ಸಾಕ್ಷಾತ್ ಮಧ್ವಾಚಾರ್ಯ ಕರಾರ್ಚಿತವಾದಂತಹ ಮೂರ್ತಿ. ಹಾಗಾಗಿ ಎಲ್ಲರೂ ಕೂಡ ಅವರಿಗೆ ಏನು ಸಮರ್ಪಣೆಯನ್ನು ಮಾಡ್ತೇವೋ ಭಕ್ತಿಯಿಂದಾಗಿ, ಎಲ್ಲವೂ ಕೂಡ ಭಕ್ತಿಯಿಂದಲೇ ಮಾಡುವಂಥದ್ದು. ಭಕ್ತ್ಯಾ ತುಷ್ಯತಿ ಕೇಶವ. ಹಾಗಾಗಿ ಈ ಫಲವನ್ನ ನೀವು ಮುಂದೆ ಇಟ್ಟು ಭಗವಂತನಲ್ಲಿ ಕೇಳ್ಕೊಳ್ಳಿ. ನಮ್ಮದೇನೂ ಇಲ್ಲ, ಎಲ್ಲವೂ ನಿನ್ನದೇ. ಹರಿಕ. ಹಾಗಾಗಿ ಅದನ್ನ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ ಬನ್ನಿ.
ಪರಮ ಮಂಗಳ. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ದುರಿತ ಪರ್ವಕ್ಕೆ ಪವಿ ಎಂದು ತಿಳಿದು ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಉರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಗಳ ಜ್ವರ ಮೊದಲಾದ ಭಯಗಳಿಂದ ಹೊರೆದು ಮಂಗಳ ವಿವನರ ಹರಿಯ ದಾಸರ ಚರಣ ಕಂಡೆನು ದುರಿತ ಪರಿಹಾರವಾಯಿತು. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಗುರು ಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ. ಗುರು ಸ್ಮರಣೆಯಿಂದ ಸಕಲ ಸಂಪದವು ನಿನಗೆ. ಗುರು ಸ್ಮರಣೆಯಿಂದ ದ್ರವ್ಯ ಒದಗುವುದು. ಗುರು ಸ್ಮರಣೆಯಿಂದ ಹರಿ ಒಲಿದು ಪೊರೆವ. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಗುರುಗಳಿಂದಧಿಕ ಇನ್ನಾಪ್ತರು ನಿನಗೆ. ಗುರುಗಳೇ ಪರಮ ಹಿತಕರ ನೋಡು. ಗುರುಸ್ವಾಮಿ ವರದ ಗೋಪಾಲ ವಿಠಲನ. ಗುರುಸ್ವಾಮಿ ವರದ ಗೋಪಾಲ ವಿಠಲನ. ದುರಿತಗಳ ಕಳೆದು ಸುಖಕರ ನೋಡು. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ. ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ. ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ. ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ ಬಂದವರೆ ಬನ್ನೀರೆ ನೋಡ ಬನ್ನೀರೆ. ತೆಂಗಣ್ಣ ಮಿಲನಾಗಿ ನಮ್ಮ ರಂಗ ಗುಂಡಾಡಿ ಸೋಮನ ಕೊಂದಾನ. ಗುಂಡಾಡಿ ಸೋಮನ ಕೊಂದು ವೇದವ ಬಂಗಾರ ತೊಡಿಯಲ್ಲಿ ಕಿತ್ತಾನ. ದೇವಿ ಸೊನ್ನ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ. ದೊಡ್ಡ ಮಡುವಿನೊಳಗೆ ನಮ್ಮ ರಂಗ ಗುಡ್ಡವ ಹೊತ್ತುಕೊಂಡು ನಿಂತಾನ. ಗುಡ್ಡವ ಹೊತ್ತುಕೊಂಡು ನಿಂತು ಸುರರನ್ನು ದೊಡ್ಡವರನ್ನಾಗಿ ಮಾಡಾನ. ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನಿ ನೋಡ ಬನ್ನೀರೆ. ಚನ್ನ ಕಾಡಿನ ಹುಡಿಯಾಗಿ ನಮ್ಮ ರಂಗ ಚಿನ್ನದ ಕಣ್ಣನ ಕೊಂದಾನ. ಚಿನ್ನದ ಕಣ್ಣನ ಕೊಂದು ಭೂಮಿಯ ಮನದ ಸಂಭವನಿಗೆ ಇಟ್ಟಾನ. ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ. ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ. ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ. ಸಿಟ್ಟಿಲಿಸುವನಾಗಿ ನಮ್ಮ ರಂಗ ಹೊಟ್ಟೆಯ ಕರುಳ ಬಗೆದಾನ. ಹೊಟ್ಟೆಯ ಕರುಳ ಬಗೆದು ನಮ್ಮ ರಂಗ ಪುಟ್ಟರೆ ಹೊರವ ಕೊಟ್ಟಾನ. ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ. ಹುಡುಗ ಹಾರವನಾಗಿ ನಮ್ಮ ರಂಗ ಬೆಳಗಿನ ಮುಗಿಲಿಗೆ ಬೆಳೆದಾನ. ಬೆಳಗಿನ ಮುಗಿಲಿಗೆ ಬೆಳೆದು ಬಲಿಯನ್ನು ಅಡಿಯಿಂದ ಪಾತಾಳ ಕೊದ್ದಾನ. ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ. ತಾಯಿ ಮಾತನ್ನು ಕೇಳಿ ಸಾಸಿರ ತೋಳಿನ ಆವಿನ ಕಳ್ಳನ ಕೊಂದಾನ. ಆವಿನ ಕಳ್ಳನ ಕೊಂದು ನಮ್ಮ ರಂಗ ಸುರನಾಗಿ ಇಟ್ಟಾನ. ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ. ತಿಂಗಳ ಕಂಗಳ ಕೊಂಗಳ ನೋಡಿ ಚಂಗನೆ ಲಂಕೆಗೆ ಹೋದಾನ. ತಿಂಗಳ ಕಣ್ಣಿನ ಕೊಂಗಳ ನೋಡಿ ಚಂಗನೆ ಲಂಕೆಗೆ ಹೋದಾನ. ಚಂಗನೆ ಲಂಕೆಗೆ ಹೋಗಿ ನಮ್ಮ ರಂಗ ಹುಂಗಸು ಕಳ್ಳನ ಕೊಂದ.
ತಂದಾನ ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ ಕರಿಯ ಹೊಳೆಯಲ್ಲಿ ಕುರುಗಳ ಕಾಯುತ್ತ ಹುಡುಗನ ನಡುವ ದುಕಾನ ಹುಡುಗನ ಹದ ಮೇಲೆ ಹಾರಾಡಿ ಕುಣಿವಾಗ ಹುಡುಗನ ಹದ ಮೇಲೆ ಹಾರಾಡಿ ಕುಣಿವಾಗ ಹಾರಾಡಿದೆನೋ ಗೊತ್ತಾನ ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ ಗಂಡನಂದಗಿ ಚಂದರಿ ಸಾಕ್ಷನು ಗಂಡ ಕಣ್ಣಲ್ಲೇ ತಿರುಗಾನ ಗಂಡ ಕಣ್ಣಲ್ಲೇ ತಿರುಗಿ ತ್ರಿಪುರರ ಹಣ್ಣಿರನೆಲ್ಲ ತಿರುಗಾನ ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ ಸರ್ವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ ರಾಹುತನದಾನ ಒಳ್ಳೆಯ ರಾಹುತನಾಗಿ ವೆಂಕರ ಡೊಳ್ಳು ಹೊಟ್ಟೆ ಮೇಲೆ ಜಗಾನ ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ ಡೊಳ್ಳಿನ ಮೇಲೆ ಕೈ ಧರ್ಮಪ್ಪ ಹಾಕನ ತಾಳವ ಶಿವಪ್ಪ ತಟ್ಟಾನ ಡೊಳ್ಳಿನ ಮೇಲೆ ಕೈ ಧರ್ಮಪ್ಪ ಹಾಕನ ತಾಳವ ಶಿವಪ್ಪ ತಟ್ಟಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಮಾಡ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಮಾಡ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಮಾಡ್ಯಾನ ಒಳ್ಳೊಳ್ಳೆ ಪದಗಳ ಹನುಮಪ್ಪ ಮಾಡ್ಯಾನ ಚಲುವಕನಿಕಪ್ಪ ತಿಳಿಯಾನ ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ ದೇವಿ ನಮ್ಮ ದ್ಯಾವರು ಬಂದವರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ ಬನ್ನೀರೆ ಬನ್ನೀರೆ ನೋಡ लोभो न शुभामतिः भवन्ति कृतं ज्ञानान् भक्तानां
विश्वमये विश्वमनो गोले उत्पादपद्मं वै सन्निधत्स्व महादेवे च विद्महे विष्णुपत्नी च धीमहि तन्नो लक्ष्मीः प्रचोदयात् सरस्वतीदेवे नमोऽस्तुते भवदवाङ्गन्धमालिशोभे भगवति हरिवल्लभे मनोज्ञेर्भुवनभूतिकर्णसीरमह्यम् यः सा पद्मासनस्था विपुलकटितकिरी पद्मपत्रायदाक्षी गम्भीरावर्तनाभिस्तनभरणिताहस्रवस्त्रोत्तरीया लक्ष्मी दिव्ये कलेन्द्रे मणिकर्णिते स्नापिता हेमकुम्भे नित्यं सा पद्महस्ता मम गृहे सर्वमाङ्गल्ययुक्ता सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोऽस्तुते ॐ अस्य श्रीमन्यसूक्तमन्त्रस्य तापसो मन्युर्भीमसेनो वार्भिः आद्यायाः जगती छन्दः ततो नमानां दृष्टच्छन्दः ततश्च शरणां जगती छन्दः वन्द्यनामक श्रीलक्ष्मीनृसिंहो देवता ॐ यस्ते मन्यो विधद्वज्रसायकसहोदः पुष्यति विश्वामानुषक साख्यामदा समाधिनतया युजासहस्कृतेन सह सहस्वता मन्यरिन्द्रो मन्यदेवास देवो मन्यर्हो दावरोणो जातवेदाः मन्यं विजायते मानो शील्या पाहिनो मन्यो तवासा ततोदाः अधीः मन्यो तवसकलीयान् तवासा युजाविजायत्वोन् अमित्रः वृत्रः दस्यः च विश्वावसोऽन्या भारात्वम्नाः त्वं हि मन्याभिभोद्योदात्मजम्भोर्भामोऽधिमादिशाः विश्वदर्शनस्सहोरिस्सहावानस्मान् सोजप्रदानासुदेहि अभागः सन्नभवेदोऽस्मितवक्रत्वादविशश्चप्रदेशः तन्त्वा अहमन्यो अकर्वतीराहं त्वादनो भारतीयायमेहि अयन्ते शिवे निर्वान् प्रादेतेन सावे विश्वरायः मन्यो अर्जुनभिमामावावृत्सहना वदस्योर्भोध्यावेः अभिलेहि दक्षिणतो भावामेधा वृत्राणि जङ्गना बभूरि जुहोमि ते धर्मं मध्वोऽग्राहुभावो भाषुप्राधमाविभाव त्वया मन्यो तरथामार्जन्तो हर्षामानासो निशितामारुत्वः विघ्नेशवायुधा संयुधा नाभित्रयं रमणो अग्नियो वाः अग्निरेव मन्यो निशितस्वात्मते नानेन सौरयोतेहि हत्वायशत्रोन्विभाजस्त्ववेदो जोविमानो विभुधो दस्व सहस्वन्यो अभिमानिमस्मे रजन्मृणं ब्राह्मणं वे
यज्ञं बलिः चक्रौ षण्मुरोणं जातमग्रः येन देवायुजन्द्रराज्यानुजायुच्यये तस्मात् यज्ञात्सर्वभूतसंवेदं प्रजराज्यम् अशोन्दां शक्ते वायुव्यानारण्यान् ग्राम्याक्षये तस्मात् यज्ञात्सर्वभूतसामानि यज्ञे छन्दां यज्ञे तस्मादजायत तस्मादजायन्त एकेतो भयदतः गावो हरिके मुखं किमस्य बाहो गावो रोमाला उच्यते ब्राह्मणोऽस्य मुखामान्ये बाहुराजन्यकृतः पूर्वोदस्य यद्वैष प्रभ्यां शूद्रो अजायत चन्द्रमामनसो जातश्चक्षो सूर्यो अजायत मुखादिन्द्रश्चाग्निश्च प्राणान् वायुराजायत नाभ्यादिरन्तरिक्षं चेर्नो ज्योतमावर्तत प्रभ्यां भूमिर्विदश्लोत्पादका लोकान् कल्पयन् सप्तास्यादन्वरिधयति सप्तसमिधः कृताः देवायत्यज्ञं
Mani Jalla Manaham Sakarno
समस्तदोषाभ्यायन्ति विष्णुपदयो यतमाङ्गलेशम् प्रीणयामो वासुदेवम् देवतामण्डलाखण्डमण्डलम् प्रीणयामो वासुदेवम् संहारलीलाविलासाततं पुष्कराढुन्यदधिग्रहोल्लासिनं दुष्टनिषेचनं भारतनोद्यतं हृष्टपुष्टानुशेषप्रदा संशयम् श्रीनयामो वासुदेवम् देवतामण्डलाखण्डमण्डलम् श्रीनयामो वासुदेवम् उन्नतप्रार्थिता शेषसंसाधकं सन्नतालौकिकानन्दद श्रीपदम् भिन्नकर्माश्रया प्राणिसम्प्रेरकं तन्नकिन्नेति विद्वत्सुमीमांसितम् प्रीणयामो वासुदेवम् देवतामण्डलाखण्डमण्डलम् प्रीणयामो वासुदेवम् विप्रमुखैः वेदवादोन्मुखैः शुक्लदाभैक्षिकीश्वेश्वरैः शान्तितम् अप्रदर्शोरुदं विद्गुणं निर्मलं सप्रकाशाजरानन्दरूपं प्रीणयामो वासुदेवम् प्रीणयामो वासुदेवम् अत्ययो यस्य तेनापि न क्वापि प्रत्ययो यद्गुणेशोत्तमानां परः सत्यं कल्पये कोवरे कोवसी मत्यनूनै सदा वेदवादो प्रीणयामो वासुदेवम् देवतामण्डलाखण्डमण्डलम् प्रीणयामो वासुदेवम् पश्यतां दुःखसन्ताननिर्मूलनं दृश्यतां नित्यते शान्तिदं नश्यतां पूरकं सर्वदा प्रात्मनं नश्यतां स्वेच्छया सज्जने स्वागतम् प्रीणयामो वासुदेवम् देवतामण्डलाखण्डमण्डलम् प्रीणयामो वासुदेवम् यस्य जागमजागृतिं विग्रहो यस्य सर्वे गुणा देव उग्राद्योऽपि यस्यात्मजा सग्रहीतत्सदाय परं दैवम् प्रीणयामो वासुदेवम् देवतामण्डलाखण्डमण्डलम् प्रीणयामो वासुदेवम् अच्युतो यो गुणैः नित्यमेवाखिलैः प्रच्युतो शेषतो शेषदा पूर्तिता उच्यते सर्वरे गौरवादिरः भक्तितो ब्रह्मरूपेणतो प्रीणयामो वासुदेवम् देवतामण्डलाखण्डमण्डलम् प्रीणयामो वासुदेवम् आर्यते तेन त्वं सदा चारितं आर्यते शेषरूपं निराध्यायिनम् आर्यते सर्वमन्त्रैर्नय
पीडयामो वासुदेवं सर्वपापानि संकृते संशयं सर्वरायान्ति भक्त्या विशुद्धात्मनः सर्वगुर्वादिनिर्वाणं प्राणदः कुर्वते कर्म यत्प्रीतये सद्य पीडयामो वासुदेवं देवतामण्डलाखण्डमण्डलम् पीडयामो वासुदेवम् अक्षयं कर्म यस्मिन्करे सर्पितं प्रक्षयं यान्ति दुःखानि यन्नामतः अक्षरो योजन सर्वदैवामृतः कुक्षितं यस्य वे संसदागारि पीडयामो वासुदेवं देवतामण्डलाखण्डमण्डलम् पीडयामो वासुदेवं मन्दिरेर्घोरवन्नामिनो मन्दिरः सङ्गदानसदानन्ददेवेमति
कौसल्यजवर वंशोद्भव सुर संसेवित पद राम हरे कंसाद्य सुरर वंश दैव यदु वंशोद्भव श्री कृष्ण
ಮನುಜರ ಶಿಕ್ಷಕ ಕಣಿಧರ ಚಂದ್ರುತ ರಾಮ ಹರೇ ಧನವರ್ಣಾಂಗಸು ಮನಸ ಜೋಡೆಯ ಶ್ರೀ ವನಜಾಸನ ಪಿತ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ರಾಮ ರಾಮ ಹರೇ काटकी थर मधु कैट भारी पाट विसुर मुख राम हरे हरे आटदी फणी में नाटव नाडिद खेटवाह श्री कृष्ण हरे जय जय राम हरे जय जय कृष्ण राम राम हरे जय जय कृष्ण ಶಿಲೆಯ ಪಾದರಗದಲ್ಲಿ ಮಾಡಿದ ಸುಲಲಿತ ಮಹಿಮ ಶ್ರೀರಾಮ ಹರೇ ಹರೇ ಬಲು ವಕ್ರವಾಗಿದ್ದ ಅಭಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ರಾಮ ಹೋಗಿ ತನ್ನಣುಗರೊಡನೆ ಗೋವನು ಪಾಲಿಪ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಚದುರಶ ಭರಿತ ಬದರಿಯ ಫಲವನ್ ರಾಮ ರಾಮ ಎಂದು ನೇಮದಿ ಭಜಿ ಪರ ಕಾಮಿತ ಪದದ ಶ್ರೀರಾಮ ಹರೇ ಹರೇ ರಾಮ ರಾಮ ಎಂದು ನೇಮದಿ ಭಜಿ ಪರ ಕಾಮಿತ ಪದದ ಶ್ರೀರಾಮ ಹರೇ ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರ ದೇಶ ವಿಠಲ ಶ್ರೀ ಹರೇ ಜಯ ರಾಮ ಹರೇ
तद्विश्वमुपजीवति विश्वस्यात्मेश्वरकं नाश्वरकं दिवमच्युतम् नारायणं नाज्ञेयं विश्वात्मानं परायणं नारायणपरो ज्योतिरात्मा नारायणः परः नारायणपरं ब्रह्मतत्त्वं नारायणः परः नारायणपरो ध्यासाध्यानं नारायणः परः यच्च किञ्चित् जगत्सर्वं दृश्यते श्रूयते विवा अन्तर्बहिश्च सर्वं व्याप्य नारायणः स्थितः अनन्तौकयं कविगं समुद्रेन्दं विश्वशम्भवम् अतोजप्रतीकायं हृदयं दाप्यधोमुखम् अतो नित्याभिनस्यान्तेनाभ्यामुपरितिष्ठति आनन्दराकुलं भाति विशुद्ध्यायतनं महद नन्ददकं शिलाविद्गलं रक्ताकोशसंयुतं तस्यान्ते विशुरं गोत्वं तस्मिन् धर्मं प्रदक्षिणं तस्य मध्ये महालक्ष्मीर्विश्वाद्भिर्विश्वतोमुखः सोऽग्रविभजन् महामजः कविः हिर्यगोत्रवदश्चायर्मयुधस्य नन्ददा नन्दावेदितमनियमासारदलमस्तकः प्रत्यमध्ये वह्निशिखाणीयोर्धाभवत्तिलः नीरतो यदमध्यस्तादितिल्लेखे महास्वरः नीवायोगवत्तन्नी वीराभासत्यनोपमा तस्याः पुराणी ज्ञानमोहादिसङ्गमोहाध्यात्मनित्याविनिवृत्तकामा कृष्णं वन्दे मन्थपाशधरं दिव्यार्धकाकृतिं शिखाबन्धत्रयोपेतं भैष्मीमध्वकरार्चितं ಮಹಾಭಾರತ ಯುದ್ಧ ಎಲ್ಲ ಮುಗಿದು ಹೋಯಿತು. ಕೃಷ್ಣಾರ್ಜುನರು ಇನ್ನೂ ಇಬ್ಬರು ಕೂಡ ರಥದಲ್ಲೇ ಕೂತಿದ್ದಾರೆ. ಕೃಷ್ಣ ಅಂದ, ಯುದ್ಧ ಎಲ್ಲ ಮುಗಿದು ಹೋಯಿತು, ರಥದಿಂದ ಕೆಳಗಿಡಿ. ಅರ್ಜುನ ಅಂದ, ಹಾಗೆ ಇಳಿಯೋಣಂತೆ, ನೀ ಮೊದಲು ಕೆಳಗಿಡಿ, ಆ ಬಳಿಕ ನಾ ಇಳಿತೇನೆ. ಕೃಷ್ಣ ಅಂದ, ಮೊದಲು ನೀ ಇಳಿ, ಆಮೇಲೆ ನಾ ಇಳಿತೇನೆ. ಅರ್ಜುನ ಅಂದ, ನೀನು ರಥದ ಸಾರಥಿ ಇದ್ದಿ, ಲೋಕದ ವ್ಯವಹಾರ ಹೇಗಿದೆ ನೋಡು, ಸಾರಥಿ ಆದವನು ಮೊದಲು ರಥದಿಂದ ಕೆಳಗಿಳಿದು ರಥಿಕನಿಗೆ ಕೆಳಗಿಳಿಲಿಕ್ಕೆ ಅನುವು ಮಾಡಿಕೊಡ್ಬೇಕು, ನೀ ಮೊದಲು ಕೆಳಗಿಳಿ, ಆ ಬಳಿಕ ನಾ ಇಳಿತೇನೆ. ಭಾರಿ ಮಾತು ಬೆಳೆಯಿತು. ಕೊನೆಗೂ ಕೃಷ್ಣನ ಒತ್ತಾಯಕ್ಕೆ ಕಟ್ಟು ಬಿದ್ದವು ಎಂಬಂತೆ ಅರ್ಜುನ ಮೊದಲು ರಥದಿಂದ ಕೆಳಗಿಳಿದ, ಆ ಬಳಿಕ ಕೃಷ್ಣ ತಾನು ಇಳಿದ. ಯಾವಾಗ ಕೃಷ್ಣ ತಾನು ತನ್ನ ಸನ್ನಿಧಾನವನ್ನೆಲ್ಲ ತಗೊಂಡು ರಥದಿಂದ ಕೆಳಗಿಳಿದ, ಆಶ್ಚರ್ಯದ ಘಟನೆ ನಡೆಯಿತು. ಆ ರಥ ಇದ್ದಕ್ಕಿದ್ದಂತೆ ಸುಟ್ಟು ಬೂದಿಯಾಗಿ ಹೋಯಿತು. ಯಾಕೆಂತಂದ್ರೆ 18 ದಿನಗಳ ಕಾಲ ನಡೆದ ಘೋರವಾದ ಸಂಗ್ರಾಮ. ಅರ್ಜುನ ಎದುರಿಸಿದ್ದು ಸಾಮಾನ್ಯರನ್ನಲ್ಲ, ಅತಿರಥ ಮಹಾರಥರು. ಭೀಷ್ಮರು, ದ್ರೋಣಾಚಾರ್ಯರು, ಕರ್ಣ, ಕೃಪಾಚಾರ್ಯರು, ಶಲ್ಯ, ಅಶ್ವತ್ಥಾಮರು, ಒಬ್ಬರಲ್ಲ ಇಬ್ಬರಲ್ಲ,
ಅವರೆಲ್ಲ ಪ್ರಯೋಗಿಸಿರುವಂತಹ ಮಹಾ ಅಸ್ತ್ರಗಳು ಇನ್ನೂ ಆ ರಥದಲ್ಲಿ ಹಾಗೆ ಜೀವಂತವಾಗಿದ್ದಾವೆ. ಕೃಷ್ಣ ಆ ರಥದಲ್ಲಿ ಇರುವಷ್ಟು ಹೊತ್ತು ತಮ್ಮ ಸಾಮರ್ಥ್ಯವನ್ನು ಪ್ರಕಟಪಡಿಸಲಿಕ್ಕೆ ಮಗಳಿಗೆ ಯೋಗ್ಯತೆ ಇಲ್ಲ. ಯಾವಾಗ ಕೃಷ್ಣ ತನ್ನ ಸನ್ನಿಧಾನವನ್ನೆಲ್ಲ ತಗೊಂಡು ಅಲ್ಲಿಂದ ಕೆಳಗಿಳಿದ, ಹಾಗಾದ್ರೆ ನಮ್ಮ ಸಾಮರ್ಥ್ಯ ಏನು ನೋಡು ಅಂತ ಅವು ತಮ್ಮ ಸಾಮರ್ಥ್ಯ ಪ್ರಕಟಣೆಗೆ ಮುಂದಾಯಿತು ಅಂತಂದ್ರೆ ಆ ರಥ ಸುಟ್ಟು ಬೂದಿಯಾಗಲಿಕ್ಕೆ ಕ್ಷಣ ಹೊತ್ತು ಬೇಡ. ಅರ್ಜುನ ಲೋಕದ ರೀತಿ ನೀತಿ ಹೀಗಿದೆ ಅಂತ ಹೇಳಿಕೊಂಡು ಕೃಷ್ಣನನ್ನು ಮೊದಲು ಕೆಳಗಿಳಿಸಿ ಆ ಬಳಿಕ ತಾನು ಇಳಿತೇನೆ ಅಂತ ಕೂತದ್ದಾದ್ರೆ ಇಳಿತೇನೆ ಅವನಿಲ್ಲ. ಕೃಷ್ಣ ಯುದ್ಧ ಎಲ್ಲ ಮುಗಿದ ಮೇಲೂ ಕೂಡ ಹೀಗೆ ಆ ಅರ್ಜುನನ್ನು ರಕ್ಷಣೆ ಮಾಡಿದ. ಇದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಪಾಠ. ಅರ್ಜುನ ಯಾರು ಸಾಮಾನ್ಯನಲ್ಲ. 3 ಲೋಕದ ಅಧಿಪತಿಯಾಗಿರುವ ಇಂದ್ರನೇ ಅರ್ಜುನನಾಗಿ ಬಂದವ. ಕೃಷ್ಣ ಜೊತೆಯಲ್ಲಿದ್ದಾನೆ. ವೈಭವವೇ ವೈಭವ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನಿ ಕಿರ್ಮತೆ ಮಮ. ಕೃಷ್ಣ ಜೊತೆಯಲ್ಲಿ ಇಲ್ಲ ಅಂತಂದ್ರೆ ಅಂಥ ಅರ್ಜುನ ಸ್ಥಿತಿ ಕೂಡ ಹೀಗೆ ಎಂತಂದ ಮೇಲೆ ನಮಗೆಲ್ಲರಿಗೂ ದೊಡ್ಡ ಪಾಠ. ಭಗವಂತನ ಅನುಗ್ರಹದ ಬಲ ನಮ್ಮ ಬದುಕಿನಲ್ಲಿ ಎಷ್ಟು ದೊಡ್ಡದು. ನಮ್ಮೆಲ್ಲರಿಗೂ ಮೂಲ ಗುರುಗಳು ಶ್ರೀಮದ್ ಆಚಾರ್ಯರು ಮಧ್ವಾಚಾರ್ಯರು ಅದಕ್ಕೋಸ್ಕರ ನಮಗೆ ಆದೇಶಿಸ್ತಾ ಇದ್ದಾರೆ. ಕುರು ಭುಂಕ್ಷುಚ ಕರ್ಮ ನಿಜ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ನಮಗಿಲ್ಲಿ ಶತ್ರುಗಳು, ಬಾಕಿ ಶತ್ರುಗಳು ಬೇಕಾಗಿಲ್ಲ. ನಮ್ಮ ಒಳಗೇನೆ ಇರತಕ್ಕಂತಹ ಅರಿಷಡ್ವರ್ಗಗಳು 6 ಶತ್ರುಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎನ್ನುವಂತಹ ಏನು ಗುಣಗಳಿದ್ದಾವೆ, ಇದೇ ನಮಗೆ ದೊಡ್ಡ ಶತ್ರುಗಳು. ಅವುಗಳೆಲ್ಲದರಿಂದ ಕೂಡ ಪಾರಾಗಿ ನಾವು ಬದುಕನ್ನು ಮುಂದುವರಿಸಬೇಕು. ಅವುಗಳಿಂದ ನಮ್ಮ ಬದುಕು ಹಾಳಾಗಬಾರದು ಅಂತಿದ್ರೆ ಭಗವಂತನ ಸಹಾಯ ನಮ್ಮ ಬದುಕಲ್ಲಿ ನಿರಂತರ ಬೇಕು. ಕೃಷ್ಣ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ. ಗುರುಗಳು ನಮ್ಮೆಲ್ಲರಿಗೂ ಕೂಡ ಅದಕ್ಕೋಸ್ಕರ ಆದೇಶಿಸ್ತಾ ಇದ್ದಾರೆ. ಭಗವಂತನನ್ನು ಯಾವತ್ತಿಗೂ ಮರೆಯಬೇಡ. ಯಾವತ್ತಿಗೂ ಅಂತಂದರೆ ದಿನದ ಉದ್ದಕ್ಕೂ ಏನು ಕರ್ತವ್ಯ ಮಾಡುವಾಗಲೂ ಕೂಡ ಹರಿಶ್ಚಂದ್ರ ಜೊತೆಗೆ ಇರು. ನಿಜನ್ ಕರ್ಮ ಗುರು, ನಿನ್ನ ಪಾಲನ ಕರ್ಮ ಮಾಡ್ತಾ ಇರು. ಅದರ ಜೊತೆಗೆ ಹರಿಪಾದ ವಿನಮ್ರಧಿಯ ಸತತಂ. ಭುಂಕ್ಷ್ವ, ಏನು ಬದುಕಿನಲ್ಲಿ ಸುಖಭೋಗಗಳನ್ನು ಅನುಭವಿಸು. ಆಹುತಿಗೂ ಕೂಡ ಭಗವಂತನನ್ನು ಮರೆಯಬೇಡ. ಹೀಗೆ ದಿನದ ಉದ್ದಕ್ಕೂ ಭಗವಂತನ ಸ್ಮರಣೆ ನಮ್ಮಿಂದ ಯಾವತ್ತಿಗೂ ತಪ್ಪಬಾರದು. ಭಗವಂತನ ಹಾಗೆ ಅನುಗ್ರಹ ನಮಗೆ ಇದೆ ಅಂತಂದರೆ ಅದೇ ನಮಗೆ ದೊಡ್ಡ ಬಲ, ಅದೇ ರಕ್ಷಣೆ. ಗುರುಗಳು ನಮ್ಮೆಲ್ಲರೂ ಕೂಡ ಅಂತಹ ಶ್ರೇಯಸ್ಸಿನ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ದಾರಿಯಲ್ಲಿ ನಾವೆಲ್ಲ ನಡೆಯುವ ಪ್ರಯತ್ನವನ್ನು ಮಾಡೋಣ. ಈ ದಿನ ನಮ್ಮೆಲ್ಲರಿಗೂ ಮೂಲ ಗುರುಗಳಾಗಿರುವ ಶ್ರೀಮದ್ ಆಚಾರ್ಯರು ಪೂಜಾ ಮಾಡಿಕೊಟ್ಟಿರತಕ್ಕಂತಹ ರುಕ್ಮಿಣಿ ಸತ್ಯಭಾಮ ಸಮೇತನಾದಂತಹ ಪಾಂಡುರಂಗ ದೇವರು ರಾಮದೇವರ ಪೂಜೆ ಈ ಮನೆಯಲ್ಲಿ ನಡೆದಿದೆ. ಭಗವಂತ ಸಕಲ ಬಗೆಯ ಸೌಭಾಗ್ಯವನ್ನು ಇಡೀ ಕುಟುಂಬಕ್ಕೆ ಕರುಣಿಸಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ತಗೊಂಡವ್ರು ಹಿಂದೆ ಹೋಗ್ಬಿಡ್ರಿ, ತಗೊಂಡವ್ರು ಹಿಂದೆ ಬರ್ರಿ. ಕಾರಣತ್ವೇನ